ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಅನೇಕ ರೀತಿಯ ಧನಾಗಮನವಿದ್ದರೂ ಖರ್ಚು ಕೂಡ ಅದೇ ರೀತಿ ಇರುತ್ತೆ, ಅಧಿಕವಾಗಿರುತ್ತೆ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವ್ರಿಗೆ ಏನು ಹೇಳ್ತಾ ಇದೆ ಗಮನದಲ್ಲಿ ಇಟ್ಕೊಳ್ಬೇಕು. ನಿಮಗೆ ಹಣ ದುಡಿತಾ ಇದ್ದೀರಾ, ಅಷ್ಟೇ ಖರ್ಚು ಮಾಡ್ತಾ ಇದ್ದೀರಾ ಅಂತೆ. ಅದಕ್ಕೆ ನಾವೇನು ಮಾಡಬೇಕು? ಜಾತಕ ಬಲದಲ್ಲಿ ಇಲ್ಲ ಗುರುಗಳು ಹೇಳ್ಬಿಟ್ಟಿದ್ದಾರೆ, ಇವತ್ತು ಹಣ ಬರುತ್ತೆ ಹಾಗೆ ಖರ್ಚು ಮಾಡೋಂತ ಖರ್ಚು ಮಾಡೋದಲ್ಲ. ನೀವೇನು ಮಾಡಬೇಕು? ನಿಮ್ಮ ಜಾಣ್ಮೆಯಿಂದ ಹಣ ಬರುತ್ತೆ, ಹಣ ಎಷ್ಟಾದರೂ ಬರಲಿ, ಅದನ್ನು ನೀವು ಸಂರಕ್ಷಣೆ ಮಾಡುವಂಥದ್ದು. ಸುಮ್ಮನೆ ವಿನಾಕಾರಣ ಹಣವನ್ನು ದುಂದು ವೆಚ್ಚ ಮಾಡಬಾರ್ದು. ಇವತ್ತು ವೃತ್ತಿರಂಗದಲ್ಲಿ ಹೊಂದಾಣಿಕೆ ಮನೋಭಾವದಿಂದ ಮುಂದುವರಿಯಿರಿ ಅಂತ ಹೇಳ್ತಾರೆ. ಯಾರು ನಿಮ್ಮ ಕೊಲೀಗ್ಸ್ ಇರ್ತಾರೆ, ನಿಮ್ಮ ಜೊತೆಗೆ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಜೊತೆ ಸ್ವಲ್ಪ ಹೊಂದಾಣಿಕೆ ಇರಬೇಕು. ಯಾಕಂದರೆ ನೋಡಿ, ಸುಮ್ಮನೆ ಏನೋ ಅವ್ರ ಬಗ್ಗೆ ಏನೋ ಮಾತಾಡೋದು ಅಥವಾ ಏನಾದರೂ ಅವ್ರಿಗೆ ಒಂಥರ ಮನಸ್ಸಿಗೆ ನೋವಾಗೋವಂಥ ರೀತಿ ಮಾತಾಡೋದಾದ್ರೂ ಕೂಡ ಏನಾಗುತ್ತೆ, ಹೊಂದಾಣಿಕೆ ಇರಲ್ಲ ನಿಮ್ಮಲ್ಲಿ. ಏನೋ ಒಂದು ತೊಂದರೆ ಮಾಡ್ಬೋದು, ಇಲ್ಲ ಅವರಿಂದನೇ ತೊಂದರೆ ಆಗ್ಬೋದು, ಅಥವಾ ಯಾಕಂದರೆ ಏನೋ ಒಂದು ಮುಂದಿನ ದಿನಗಳಲ್ಲಿ ಕಷ್ಟದಲ್ಲಿ ಅವ್ರು ನಿಮಗೆ ಹೆಲ್ಪ್ ಮಾಡಲ್ಲ, ಆ ರೀತಿಯಲ್ಲಿ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ, ಏನೋ ಒಂದು ಅವ್ರು ನಿಮಗೆ ಮನಸ್ಸಿಗೆ ನೋವು ಮಾಡಿದ್ರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಹೊಂದಾಣಿಕೆಯಿಂದ ಇದ್ದರೆ ಮುಂದಿನ ದಿನಗಳು ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಹಾಗಾಗಿ ಆ ರೀತಿ ದಿನವನ್ನು ಇವತ್ತು ಕಳಿಬೇಕಾಗುತ್ತೆ ವೃಶ್ಚಿಕ ರಾಶಿಯವರು.